ನಾರದ ಭಕ್ತಿ ಸೂತ್ರದಲ್ಲಿ ಹೇಳಿದಾರಲ್ಲ, ಮತ್ತೋ ಭವತಿ ತೃಪ್ತೋ ಭವತಿ ನೋಡ. ಮತ ಅಂತಂದರೆ ಒಂಥರ ಅಮಲು, ಇಂಟಾಕ್ಸಿಕೇಷನ್. ನಾನಾ ಥರದ ಅಮಲುಗಳಿರುತ್ತೆ. ಅದರಲ್ಲಿ ಅತ್ಯುತ್ತಮವಾದದ್ದು ಅಂತ ಶ್ರೇಯಸ್ಕರವಾದದ್ದು ಅಂದರೆ ಭಕ್ತಿ ಅಮಲು. ಗೊತ್ತಾಯ್ತಲ್ಲ? ಅದೊಂದು ಬಂದರೆ ಇನ್ನೆಲ್ಲದನ್ನು ಹೊಡೆದಾಕ್ಬಿಡುತ್ತೆ ಆ ಕಡೆ. ಮೋಹ ಕೂಡ ಅಮಲನೇ. ಈಗ ನಾವು ಯಾವ್ಯಾವುದನ್ನು ಪ್ರೀತಿ, ಪ್ರೇಮ, ರಿಲೇಷನ್ಶಿಪ್ಪು, ಈ ಬಾಂಧವ್ಯಗಳು, ಆ ಬಾಂಧವ್ಯಗಳು ಅಂತೀವಲ್ಲ, ಎಲ್ಲ ಅಡಿಕ್ಷನ್ಸೇ. ಎವ್ರಿಥಿಂಗ್ ಈಸ್ ಎನ್ ಅಡಿಕ್ಷನ್. ಗೊತ್ತಾಯ್ತಲ್ಲ? ಯಾವುದನ್ನೇ ಆಗಲಿ ನನ್ನದೇ ಆಗಿರಬೇಕು ಅಂತ ಹಿಡ್ಕೊಳ್ತೀವಿ, ಅದೆಲ್ಲ ಅಡಿಕ್ಷನ್ನು. ಬಿಟ್ಟಿರೋಕ್ಕಾಗಲ್ಲ ಅಂತ ಬಂದಮೇಲೆ ಅಡಿಕ್ಷನ್ ಅದು. ಇದ್ರೂ ಏನಂತ ಸುಖ ಇಲ್ಲ. ಇದ್ರೂ ಒದ್ದಾಡ್ತಾ ಇರೋದು, ಇಲ್ಲದಿದ್ರು ಏನೋ ಒಂಥರ ಸುಮ್ಮನೆ ಹೊಡೆದಾಡ್ತಾ ಇರೋದು. ಒಂದು 4 ದಿವಸ ಎಲ್ಲರೂ ಹೋಗಿ ಬರ್ತೀನಿ, ಹೋಗಿದ್ರೆ ಅಯ್ಯೋ ಇವ್ರು ಇಲ್ವಲ್ಲ ಯಾಕೆ ಅಂದ್ಬಿಟ್ಟು ಒಂಥರ, ಯಾವಾಗ ಬರ್ತೀರಿ ಅಂತ ಕಾಲ್ ಮಾಡೋದು, ಮತ್ತೆ ಬೇಗ ಬಂದುಬಿಡಿ ಹಾಗೆ ಅಂದ್ಬಿಟ್ಟು ಬಂದು ಅರ್ಧ ಗಂಟೆಯಲ್ಲಿ ತಿರ್ಗಾ ಹೊಡೆದಾಡೋದು. ಯಾಕಾದರೂ ಬಂದು ಆರಾಮಾಗಿದ್ದೆ ನಾನಲ್ಲಿ, ಯಾಕೆ ಕರೆದಿದ್ದು ನೀವು ಅಂದ್ಬಿಡ್ತೀರಿ. ಎಲ್ಲ ಒಂಥರ ಅಡಿಕ್ಷನ್ ಥರ ಹೋಗ್ಬಿಡುತ್ತೆ. ಆಮೇಲೆ ಪ್ರಹ್ಲಾದಂತೂ ಪರಮೋಚ್ಚವಾದಂಥ ಅಮಲು ಅದು. ಅದನ್ನು ಬಿಟ್ಟಿರೋಕ್ಕಾಗೋದೇ ಇಲ್ಲ. ಒಂದು ಕ್ಷಣ ಬಿಟ್ಟಿದ್ರೆ ನಾರದಸ್ತು ತದರ್ಪಿತ ಸಕಲಾಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ. ನಾರದ ಭಕ್ತಿ ಸೂತ್ರ. ಬೇರೆ ಬೇರೆ ಮಹರ್ಷಿಗಳದೆಲ್ಲ ಭಕ್ತಿ ಅಂದರೆ ಏನು ಅಂತ ಹೇಳಿಬಿಟ್ಟು ಪೂಜಾದಿಷು ಪಾರಾಶರ್ಯ ಈ ಥರ ಎಲ್ಲ ಹೇಳಿದ್ರಲ್ಲ. ಶಾಂಡಿಲ್ಯ ಮಹರ್ಷಿಗಳೇನು ಹೇಳ್ತಾರೆ, ಗರ್ಗ ಮಹರ್ಷಿಗಳು ಏನು ಹೇಳ್ತಾರೆ, ಎಲ್ಲ ಹೇಳಿಬಿಟ್ಟು ನನ್ನ ಅಭಿಮತದಲ್ಲಿ ಅಂದರೆ ನಾರದರ ಅಭಿಮತದಲ್ಲಿ ಸಮಸ್ತವಾದ ನಾವು ಏನೇನು ಆಚರಣೆ ಇರುತ್ತೆ ಅದನ್ನೆಲ್ಲ ಭಗವಂತನಿಗೆ ಸಮರ್ಪಣೆ ಮಾಡೋದು, ಅವನ ಸ್ಮರಣೆಯಲ್ಲೇ ಇರೋದು. ಒಂದು ಕ್ಷಣ ವಿಸ್ಮರಣೆ ಉಂಟಾದರೂ ಪರಮ ವ್ಯಾಕುಲತೆ. ಗೊತ್ತಾಯ್ತಲ್ಲ? ಆ ಸ್ಥಿತಿ ಬಂದರೆ ಅದು ಅಪರಾಭಕ್ತಿಯ ಸ್ಥಿತಿ ಅಂತ ಭಕ್ತಿನ ಡಿಫೈನ್ ಮಾಡೋದು ನಾರದರು. ನಾರದಸ್ತು ತದರ್ಪಿತ ಸಕಲ ಆಚಾರತ ತದ್ವಿಸ್ಮರಣೆ ಪರಮ ವ್ಯಾಕುಲತಾ. ಒಂದು ಕ್ಷಣ ವಿಸ್ಮರಣೆ ಉಂಟಾಗ್ಬಿಟ್ರು ಅಂದರೆ ಮರ್ತುಬಿಟ್ರು, ಮರ್ತಂಗಾದ್ರೂ ತಡ್ಕೊಳಕ್ಕಾಗಲ್ಲ. ಅಷ್ಟು ಒಂದು ರೀತಿ ವಿರಹ ಅಂತಾರೆ ನೋಡಿ, ವ್ಯಾಕುಲತೆ ಅದು, ಲಾಂಗಿಂಗ್. ಅದನ್ನು ನಾರದರು ಭಕ್ತಿ ಅಂತ ನಿರ್ವಚನ ನೀಡಿದ್ರು, ಅಂದರೆ ಡೆಫಿನೇಷನ್.